ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಭವ್ಯ. ಫ್ರೆಂಡ್ಸ್, ಇದು ನಿನ್ನೆ ಏನು ವಿಡಿಯೋ ಹಾಕಿದ್ನಲ್ಲ ಅದ್ರದ್ದು ಕಂಟಿನ್ಯೂಯೇಷನ್ ವಿಡಿಯೋ ಆಗಿರುತ್ತೆ. ಅಂದರೆ ನಿನ್ನೆ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ಸ್ವಲ್ಪನೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಮತ್ತು ಇವತ್ತು ಅದಾದಮೇಲೆ ಏನೇನೆಲ್ಲ ಆಯಿತು ಕ್ಲೀನಿಂಗು ಅನ್ನೋದನ್ನ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಸಾಮಾನುಗಳು ತಂದಿದ್ನಲ್ಲ, ಅದು ಯಾವುದು ಇನ್ನೂ ಬಾಕ್ಸ್ಗಳಿಗೆ ತುಂಬಿರಲಿಲ್ಲ. ಮತ್ತು ಬಾಕ್ಸ್ಗಳಿಗೆಲ್ಲ ತುಂಬಿಟ್ಬಿಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಇವೆಲ್ಲ ಹಾಗಾಗಿ ಇಟ್ಬಿಟ್ಟಿದೆ, ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಹಾಕಿದ್ರೆ ಆಯಿತು ಅಂತ. ಇವಾಗ ಬಾಕ್ಸ್ಗಳಿಗೆ ಹಾಕಿ ಎತ್ತಿಡಬೇಕು. ಮುದ್ದು ಸೌಂಡ್ ಮಾಡಬೇಡ. ಇದು ಬಂದು ಕಡಲೆ ಬೀಜ. ಇಲ್ಲಿ ಬಾಕ್ಸ್ಗಳೆಲ್ಲ ಈ ಸೈಡ್ ಇಟ್ಕೊಂಡಿದ್ದೀನಿ. ನೀನು ಹೋಗು ಮುದ್ದು, ತಗೋ. ಇವನ್ನ ಇಟ್ಕೊಂಡು ಕೆಲಸ ಮಾಡೋದಿದೆಯಲ್ಲ, ಅದರಷ್ಟು ದೊಡ್ಡ ಕಷ್ಟ. ಹೋಗೋ ಕಡೆಗೆ. ಅದರಷ್ಟು ದೊಡ್ಡ ಕಷ್ಟ ಯಾವುದಿಲ್ಲ ಅಂತಾನೆ ಹೇಳ್ಬೋದು. ಬೆಳಗ್ಗೆಯಿಂದನೂ ಹಿಂಸೆ ಕೊಡ್ತಾವನೆ, ಒಂಥರ ಟಾರ್ಚರ್ ಟಾರ್ಚರ್ ಟಾರ್ಚರ್. ಹೋಗುವ ಕಡೆ ಮುದ್ದು. ಇನ್ನು ಬಾಕ್ಸ್ಗಳಿಗೆ ಹಾಕಿ ಇದು ಬಂದು 3/4 kg ಹಿಡಿಯುತ್ತೆ. ಇದಕ್ಕೆ ಹಾಕಿ ಇನ್ನೂ ಮಿಕ್ಕಿದೆ. ಇದು ಬಂದು 1/4 kg ತಗೊಂಡು ಬಂದಿದ್ದೀನಿ. ಮಿಕ್ಕಿರೋದೆಲ್ಲ ಹಾಗೆ ಎತ್ತಿಟ್ಕೊಳ್ತೀನಿ. ಖಾಲಿ ಆದಮೇಲೆ ಮತ್ತೆ ಇದೇ ಬಾಕ್ಸ್ಗಳಿಗೆ ಆಗೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ. ನಾನಿಲ್ಲಿ ಜಿಯೋ ಮಾರ್ಟಿಂದ ಸಾಮಾನು ತೊಗೊಂಡು ಬಂದಿದ್ನಲ್ಲ, ಅದನ್ನೆಲ್ಲನೂ ಇವಾಗ ತುಂಬಿಸಿ ಇಡ್ತಾ ಇದ್ದೀನಿ. ಮೊದಲೇ ತುಂಬಿಸಿರ್ಲಿಲ್ಲ. ಹೇಗಿದ್ದರೂ ಮನೆ ಕ್ಲೀನ್ ಮಾಡಬೇಕು, ಎಲ್ಲ ಬಾಕ್ಸ್ಗಳೆಲ್ಲ ಕ್ಲೀನ್ ಮಾಡಿ ಮತ್ತೆ ಹಾಕೋಣ ಅಂತ ಹೇಳಿ ಇಲ್ಲಿ ಇವಾಗ ತುಂಬಿಸ್ತಾ ಇದ್ದೀನಿ. ಮೊದಲನೇ ದಿನ ಸ್ವಲ್ಪ ಅದೇ ಒಂದು ಸೈಡು ಕಬೋರ್ಡ್ಸ್ದೆಲ್ಲ ಏನೇನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಇವಾಗ ಆ ಸೈಡ್ ಬಾಕ್ಸ್ಗಳಿಗೆ ಫಸ್ಟು ತುಂಬಿಸಿ ಇಡ್ತಾ ಇದ್ದೀನಿ. ಅಂದರೆ ಮೇಯ್ನಾಗಿ ಅಡುಗೆಗೆಲ್ಲ ಏನೇನು ಬೇಕಾಗಿರುತ್ತೆ ಅದು ಬೇಕಲ್ವಾ ಅಂತ ಹೇಳಿ ಇಲ್ಲಿ ತುಂಬಿಸಿಡ್ತಾ ಇದ್ದೀನಿ. ಈಚೆ ಸೈಡು ಮುದ್ದು ಅಂತೂ ತುಂಬ ತೀಟೆ ಮಾಡ್ತಾಯಿದ್ದ. ನನಗಂತೂ ಬೆಳಗ್ಗೆಯಿಂದನೂ ತುಂಬಾ ಸುಸ್ತಾಗಿಬಿಟ್ಟಿತ್ತು ಇವತ್ತು. ಹೇಳಿದ್ನಲ್ಲ ನಿನ್ನೆ ವಿಡಿಯೋದಲ್ಲೇ, ನನಗೆ ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಒಂಥರ ತುಂಬ ಸುಸ್ತಾಗಿತ್ತು. ಇದು ಬಂದು ನೈಟ್ 8 ಗಂಟೆ 8:15 ಅಂತ ಅನ್ನಿಸ್ತಾ ಇದೆ. ನೈಟ್ ಅಡುಗೆ ಆಗಿರ್ಬೋದು, ಮತ್ತು ಮಕ್ಳಿಗೆ ಸ್ನಾನ ಅದು ಇದು ಅಂತ ಅಂದ್ಕೊಂಡು ಲೇಟಾಗಿ ಹೋಗಿತ್ತು. ಇದೊಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಮಾಡ್ಕೊಳ್ತಾ ಇದ್ದೆ. ಅದ್ರ ಮಧ್ಯದಲ್ಲಿ ಇವನು ಬಂದು ಮಧ್ಯ ಮಾತಾಡೋದು, ಒಂಥರ ಹಿಂಸೆ ಕೊಡೋದು. ಬೆಳಗ್ಗೆಯಿಂದನೂ ತುಂಬಾ ಹಿಂಸೆ ಕೊಟ್ಬಿಟ್ಟಿದ್ದ. ಅದರಲ್ಲಿ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗೂ ಅಷ್ಟೇ ಇದೆಲ್ಲ ತುಂಬಿಸಿ ಎತ್ತಿಡೋ ಅಷ್ಟರಲ್ಲಿ ಕೆಲವೊಂದು ಪಾಕೆಟ್ಗಳೆಲ್ಲ ತೆಗೆದು ಒಡೆದು ಎಲ್ಲ ಏನೇನೋ ಮಾಡಿಬಿಟ್ಟಿದ್ದ. ಇದಿಷ್ಟು ಗೋಧಿ ಹಿಟ್ಟು, ಹಾಗೇನೆ ದೀಪದ ಎಣ್ಣೆ ಮತ್ತು ಗೋಧಿ ಹಿಟ್ಟು. ಇದೆಲ್ಲ ಕಸೂರಿ ಮೇಥಿ, ಇದೆಲ್ಲ ಮಸಾಲ ಐಟಮ್ಸು. ಕಸೂರಿ ಮೇಥಿ, ಗೋಧಿ ಹಿಟ್ಟು, ಮತ್ತು ರವೆ, ಉಪ್ಪು, ಸಕ್ಕರೆ, ಹಾಗೆಯೇ ತುಪ್ಪ. ನಂದಿನಿ ತುಪ್ಪ ತಗೊಳ್ಳೋದು ನಾವು. ನಂದಿನಿ ತುಪ್ಪ 1 ಲೀಟ್ರ್ ಇದೆ. ಮತ್ತು ಧನಿಯಾ ಪುಡಿ, ಮೆಂತ್ಯ, ಬೆಲ್ಲ. ಇದೇ ಮೇಯ್ನು. ಮುದ್ದು ಹಾಲು ಕುಡಿತಾನಲ್ವ, ಅವನಿಗೂ ಹಾಕ್ಕೊಡ್ತೀನಿ. ಮತ್ತು ನಮ್ಮ ಮನೆಯವರು 1 ಲೋಟ ಹಾಲು ಕುಡಿತಾರೆ, ಹಾಗಾಗಿ ಬೆಲ್ಲದ ಪೌಡ್ರು ಬೇಕು. ಪೌಡರು 1 kg ತೊಗೊಂಡು ಬಂದಿದ್ದೀನಿ. ಅಂದರೆ ಇಬ್ಬರು, ನಮ್ಮ ಮನೆಯವರು ಮತ್ತು ಮುದ್ದು ಇಬ್ಬರು ಹಾಲು ಕುಡಿತಾರೆ, ಹಾಗಾಗಿ ಅವ್ರು ಬೆಲ್ಲ ಹಾಕ್ಕೊಡ್ಬೇಕು. ಇಲ್ಲಾಂದರೆ ಅದಕ್ಕೂ ಬೈತಾ ಇರ್ತಾರೆ. ನಾನು ಇದು ಪ್ಯಾಕೆಟ್ ಹೊಡೆದು ಹಾಕಿಲ್ಲ. ಸಾಮಾನೆಲ್ಲ ತೊಗೊಂಡು ಬಂದು 2 ದಿನ ಆಗಿದೆ. ಅವತ್ತಿಂದನೂ ಸಕ್ಕರೆ ಹಾಕಿ ಕೊಡ್ತಾಯಿದ್ದೀನಿ. ಬೈತಾಯಿದ್ರು. ಹಾಗಾಗಿ ಫಸ್ಟು ಈ ಬೆಲ್ಲನ ಹಾಕಬೇಕು. ಬೆಲ್ಲ ತೊಗೊಂಡು ಬಂದಿದ್ದೀನಿ 1 kg. ಮತ್ತು ಸಾಸಿವೆ, ಚಿಲ್ಲಿ ಪೌಡರು, ಅರಿಶಿನ ಪೌಡರು, ಗರಂ ಮಸಾಲ, ಮತ್ತು 2 ಚಿಲ್ಲಿ ಪೌಡರ್ ತೊಗೊಂಡು ಬಂದುಬಿಟ್ಟಿದ್ದೀನಿ ಮರ್ತ್ಕೊಂಡು. ಇದ್ಯಾವುದೋ
ಟೀಕಾಲಾಲ್, ಎವರೆಸ್ಟ್ ಟೀಕಾಲಾಲ್ ತಗೊಂಡ್ಬಂದಿದ್ದೀನಿ. ಇದೇನೋ ನೋಡೋಕೆ ಒಳ್ಳೆ ಕಲರ್ಫುಲ್, ನೋಡಿ ಎಷ್ಟು ಕಲರ್ ಆಗಿದೆ ಅಂತ. ನೋಡೋಣ, ಇದು ಟ್ರೈ ಮಾಡ್ಬೇಕು ಚೆನ್ನಾಗಿ ಬರುತ್ತಾ ಏನು ಅಂತ. ಮತ್ತು ಹಪ್ಪಳ, ಇದೊಂದು ಪುಟಾಣಿದು. ಇದಿಷ್ಟು ಸಾಮಾನುಗಳು, ಮತ್ತು ಲವಂಗ, ಹಾಗೆಯೇ 3 ರೋಸ್ ಟೀ ಪುಡಿ. ಇದು ನನಗೊಂದು ತಿಂಗಳಿಗೆ 1/4 kg, ಒಂದು ತಿಂಗಳಿಗೆ ಖಾಲಿಯಾಗಿ ಮತ್ತೆ ತರಿಸ್ತೀನಿ. ಇವಾಗ ಸ್ವಲ್ಪ ಟೀ ಕುಡಿಯೋದು ಕಡಿಮೆ ಮಾಡಿಬಿಟ್ಟಿದ್ದೀನಿ. ಈ ತಿಂಗಳು ಫುಲ್ ಆಗ್ಬೋದು ಅಂತ ಅನಿಸುತ್ತೆ, ಗೊತ್ತಿಲ್ಲ. ಮತ್ತು ಇನ್ನು ಇದು ಬಿಟ್ಟು ಸ್ವಲ್ಪ ಅಂದರೆ ಬಾತ್ರೂಮ್ಗೆಲ್ಲ ಬೇಕಲ್ಲ, ಬಟ್ಟೆ ವಾಶ್ ಮಾಡೋದಕ್ಕೆ ಲಿಕ್ವಿಡು, ಮತ್ತು ಸ್ನಾನ ಮಾಡೋದಕ್ಕೆ ಸೋಪು, ಮತ್ತು ಕೋಲ್ಗೇಟು, ಅದು ಇದು ಅಂತ ಅಷ್ಟೊಂದು ಸಾಮಾನಿದೆ. ಅದೆಲ್ಲ ಏನಿಲ್ಲ, ತಂದಿಟ್ಕೊಂಡಿಲ್ಲ. ಇವಾಗ ಬರೀ ಇದೆಲ್ಲ ಬಾಕ್ಸಿಗೆ ತುಂಬೋದಕ್ಕೆ ಅಂತ ಹೇಳಿ ಇವು ಮಾತ್ರ ತಂದು ಇಟ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ನಾನು ನೈಟು ಮೆಂತ್ಯನ ಸ್ವಲ್ಪ ನೆನೆಸಿಡ್ತಾ ಇದ್ದೀನಿ. ಬೆಳಿಗ್ಗೆ ಇದು ಸ್ವಲ್ಪ ಹೇರ್ ಪ್ಯಾಕ್ ಮಾಡೋದಿತ್ತು, ಹಾಗಾಗಿ ನೈಟು ನೆನೆಸಿಟ್ಟ ಚೆನ್ನಾಗಿ ನೆನೆಯುತ್ತೆ ಅಂತ ಇಲ್ಲಿ ನೈಟೇನೆ ನೆನೆಸಿಡ್ತಾ ಇದ್ದೀನಿ. ಇನ್ನು ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲೂ ಈಗ ನಾಷ್ಟ ತಿಂಡಿ ಎಲ್ಲ ಮುಗಿಸಿ ಎಲ್ಲರೂ ಒಂದು ಕಡೆ ಕೂರಿಸ್ಬಿಟ್ಟು, ಟಿ ವಿ ಹಾಕ್ಬಿಟ್ಟು ಒಂದು ಕಡೆ ಕೂರಿಸಿ ನಾನಿಲ್ಲಿ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ಇವಾಗ ಈ ಕಡೆ ಸೈಡ್ ಕಬೋರ್ಡ್ ಏನಿದೆ ನೋಡಿ, ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಈ ಕಡೆ ಸೈಡ್ ಸ್ವಲ್ಪ ಗಲೀಜಾಗಿತ್ತು, ಅದು ಸ್ವಲ್ಪ ಪಾತ್ರೆಗಳಿಟ್ಟು ಅದು ಸ್ವಲ್ಪ ಜಿಡ್ಡು ಥರ ಕೂತ್ಬಿಟ್ಟಿತ್ತು. ಅದನ್ನು ನೀಟಾಗಿ ಸ್ವಲ್ಪ ಸ್ಕ್ರಬ್ಬರಲ್ಲಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ನಮಗಂತೂ ಹೆಣ್ಮಕ್ಳಿಗೆ ಹೇಗೆ ಅಂತ ಹೇಳಿದರೆ ಕೆಲಸನೇ ಮುಗಿಯೋದಿಲ್ವೇನೋ, ಒಂದು ತಡಿ ಕೆಲಸ ಮುಗ್ದಿದೆ ಇವಾಗ ಆರಾಮಾಗಿ ಕೂರೋಣ ಅನ್ನೋದು ಇದ್ದೇ ಇರಲ್ವೇನೋ. ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ಫ್ರೀ ಅನ್ನೋದೇ ಇರಲ್ಲ. ನನ್ನ ಪ್ರಕಾರ ಹೇಳಬೇಕು ಅಂದರೆ ಏನಾದರೂ ಒಂದು ಇದ್ದೇ ಇರುತ್ತೆ. ಅಂಥದ್ರಲ್ಲಿ ನನಗೆ ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು, ಚೆನ್ನಾಗಿ ಇಟ್ಕೊಳ್ಳೋದು, ಆರ್ಗನೈಸೇಷನ್ ಮಾಡೋದು, ಈ ಥರದ್ದೆಲ್ಲ ತುಂಬಾ ಇಷ್ಟ. ಕಿಚನ್ ಅಂತಲೇ ಅಲ್ಲ, ನನಗೆ ಮನೆಯೂ ಅಷ್ಟೇ ಆರ್ಗನೈಸ್ ಮಾಡಿಡೋದು. ಮತ್ತು ನಾನು ಯಾವುದನ್ನು ಒಂದೇ ಕಡೆ ಇಡಲ್ಲ, ಅವಾಗವಾಗ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಈ ಥರ ಚೇಂಜ್ ಮಾಡ್ತಾನೆ ಇರ್ತೀನಿ. ನಮ್ಮ ಮನೆಯಲ್ಲೂ ಬೈತಾ ಇರ್ತಾರೆ, ಏನು ನಿನಗೆ ಒಂದು ಕಡೆ ಒಂದು ಐಟಮ್ಸ್ ಇಟ್ಟರೆ ಅದೇನು ಇಡೋಕ್ಕೆ ಆಗಲ್ವ ನಿನಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಚೇಂಜ್ ಮಾಡ್ತಾ ಇರ್ತೀಯ ಅಂತ. ಆದರೆ ಆ ಥರ ಚೇಂಜಸ್ ಮಾಡೋದ್ರಿಂದ ಮನೆ ಏನೋ ಒಂಥರ ಡಿಫ್ರೆಂಟಾಗಿ ಒಂಥರ ಹೊಸ ಲುಕ್ ಬಂದಂಗೆ ಅನಿಸುತ್ತೆ. ಹಾಗಾಗಿ ನಾನು ಯಾವುದನ್ನೇ ಆದರೂ ಸ್ವಲ್ಪ ಆಚೆಯಿಂದ ಈಚೆ, ಈಚೆಯಿಂದ ಆಚೆ ಚೇಂಜ್ ಮಾಡೋದಾಗಿರ್ಬೋದು, ಏನಾದರೂ ಹೊಸ್ದಾಗಿ ಏನಾದರೂ ಟ್ರೈ ಮಾಡ್ತಾ ಇರ್ತೀನಿ. ಇನ್ನು ಅದಾದಮೇಲೆ ನೆಕ್ಸ್ಟು ನಾನಿಲ್ಲಿ ಕ್ಲೀನಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಇಲ್ಲಿ ಮೆಂತ್ಯ ಎಲ್ಲ ಏನು ನೆನೆಸಿಟ್ಟಿದ್ದೆ ನೋಡಿ, ಅದನ್ನು ಇಲ್ಲಿ ರುಬ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ರುಬ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ, ಒಂದು ಅರ್ಧ ಬೌಲಷ್ಟು. ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕು ಅಂತ ಹೇಳಿದರೆ ಸ್ವಲ್ಪ ಈರುಳ್ಳಿ ಮತ್ತು ಆಲೋವೆರಾ ಇದ್ದರೆ ಆಲೋವೆರಾ ಎಲ್ಲನೂ ಕೂಡ ಹಾಕ್ಕೊಂಡು, ಇಲ್ಲ ದಾಸವಾಳದ ಹೂವು ಆಗಿರ್ಬೋದು, ಇಲ್ಲ ಸೊಪ್ಪು ಏನಾದರೂ ಸೇರಿಸ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ. ನನಗೆ ಇಲ್ಲಿ ಆ ಥರ ಯಾವುದು ಏನು ಸಿಗದಿರೋದ್ರಿಂದ ನಾನಿಲ್ಲಿ ಬರೀ ಮೆಂತ್ಯ ಹಾಗೆಯೇ ಸ್ವಲ್ಪ ಕರಿಬೇವು ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿನ ಹಾಕೋಣ ಅಂತ ಅಂದ್ಕೊಂಡೆ. ಇದು ಬಂದು ನನ್ನ ಮಗಳಿಗೆ ಹೇರ್ ಪ್ಯಾಕ್ ಆಗ್ತಾ ಇರೋದು. ಅವಳು ಸ್ವಲ್ಪ ಕಣ್ಣೂರಿ ಆ ಥರ ಈ ಥರ ಅಂತ ಹೇಳ್ತಾಳೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಈರುಳ್ಳಿ ಏನು ಹಾಕಲಿಲ್ಲ, ಬರೀ ಮೆಂತ್ಯ ಹಾಗೆಯೇ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಈ ಕಡೆ ಸೈಡ್ ಬಂದು ಸ್ವಲ್ಪ ಬಟ್ಟೆಗಳು ಇನ್ನು ಸ್ವಲ್ಪ ಕೆಲಸ ಬಾಕಿ ಇತ್ತು, ಅದನ್ನು ಮಾಡ್ಕೊಂಬಿಡೋಣ ಅಂತ ಹೇಳಿ ಇಲ್ಲಿ ಶುರು ಮಾಡ್ಕೊಂಡಿದ್ದೀನಿ. ಇಲ್ಲಿ ಇದು ಡೋರ್ದು ಕರ್ಟನ್ ಎಲ್ಲ ಏನು ಹಾಕಿದ್ದೀನಿ ನೋಡಿ, ಅದನ್ನೆಲ್ಲ ವಾಶ್ ಮಾಡೋದಕ್ಕೆ ಸ್ವಲ್ಪ ಹ್ಯಾಂಡ್ ವಾಶ್ ಮಾಡಬೇಕು. ಕರ್ಟನ್ ಎಲ್ಲ ಸ್ವಲ್ಪ ಗಲೀಜಾಗಿರುತ್ತೆ. ಮಕ್ಕಳು ಆಚೆ ಈಚೆ ಓಡಾಡಬೇಕಿದ್ರೆ ಏನು ಮಾಡಿಬಿಟ್ಟಿರ್ತಾರೆ ಅಂದರೆ ಸ್ವಲ್ಪ ಕೈಯೆಲ್ಲ ಒರೆಸೋದು, ತಿಂದಿರೋ ಕೈ ಏನಿರುತ್ತೆ, ನನ್ನ ಮಗನೇ ಜಾಸ್ತಿ ಆ ಥರ ಮಾಡೋದು, ಎಲ್ಲ ಒರೆಸೋದು ಇದು ಮಾಡೋದು ಮಾಡಿಬಿಟ್ಟಿರ್ತಾನೆ. ಹಾಗಾಗಿ ಸ್ವಲ್ಪ ಹ್ಯಾಂಡ್ ವಾಶೇ ಮಾಡಬೇಕಾಗಿತ್ತು. ಸ್ವಲ್ಪ ಇದನ್ನು ಬಿಸಿ ನೀರಲ್ಲಿ ನೆನೆಸಿಟ್ಬಿಡೋಣ, ಆಮೇಲೆ ವಾಶ್ ಮಾಡಿದರೆ ಆಯಿತು ಅಂತ ಹೇಳ್ಬಿಟ್ಟು ಫಸ್ಟ್ ಇದನ್ನೆಲ್ಲನೂ ಸ್ವಲ್ಪ ಬಿಚ್ಕೊಳ್ತಾ ಇದ್ದೀವಿ. ಇಲ್ಲಿ ಧನುಷ್ ಹೈಟ್ ಇರೋದ್ರಿಂದ ಧನುಷ್ ಇಲ್ಲಿ ಎಲ್ಲ ಬಿಚ್ಕೊಡ್ತಾ ಇದ್ದಾನೆ. ಧನುಷು ಮತ್ತು ಇಂಚರ ಇಬ್ಬರೂ ಕೂಡ ಇವತ್ತು ಮನೇಲಿದ್ದರು, ರಜಾ ಇದ್ದಿದ್ದರಿಂದ. ಹಾಗಾಗಿ ಬಿಚ್ಚಿಸ್ಕೊಳ್ತಾ ಇದ್ದೀವಿ. ನಮ್ಮ ಮನೆ ಅಂತೂ ನೀವು ನೋಡ್ಬೋದು, ಕರ್ಟನ್ ಎಲ್ಲ ತೆಗೆದುಬಿಟ್ರೆ ಮನೆ ಫುಲ್ಲು ಖಾಲಿ ಖಾಲಿ ಕಾಣಿಸುತ್ತೆ. ಈ ಕರ್ಟನ್ಸ್ಗೆಲ್ಲ ಏನು ರಾಡು ಇದೆಲ್ಲ ಏನಿದೆ ನೋಡಿ ಫ್ರೆಂಡ್ಸ್, ಇದೆಲ್ಲ ಬಂದು ನಾನೇ ಹಾಕ್ಕೊಂಡಿರುವಂಥದ್ದು. ಈ ಮನೆಯಲ್ಲಿ ಏನು ಇರಲಿಲ್ಲ, ಖಾಲಿ ಖಾಲಿ ಇತ್ತು, ಇದೆಲ್ಲ ನಾನೇ ಹಾಕ್ಕೊಂಡಿರುವಂಥದ್ದು. ನೆಕ್ಸ್ಟ್ ಇಲ್ಲಿ ಬಂದು ಹೇರ್ ಪ್ಯಾಕ್ ಹಾಕೋಣ ಅಂತ ಹೇಳಿ ನಾನಿಲ್ಲಿ ಬಂದಿದ್ದೀನಿ. ಬಟ್ಟೆಗಳನ್ನೆಲ್ಲ ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸ್ಬಿಟ್ಟು ಇಟ್ಬಿಟ್ಟು ಬಂದಿದ್ದೆ, ಅದು ನೆನೀತಾ ಇರಲಿ ಅಷ್ಟರಲ್ಲಿ ಇವಳಿಗೆ ಹೇರ್ ಪ್ಯಾಕ್ ಹಾಕೋಣ ಅಂತ ಇಲ್ಲಿ ಹೇರ್ ಪ್ಯಾಕ್ನ ಹಾಕ್ತಾಯಿದ್ದೀನಿ.
ಅವ್ಳ ಫ್ರೆಂಡ್ಸ್ಗೆಲ್ಲ ಸ್ವಲ್ಪ ಕೂದಲು ಲೆಂತಿಯಾಗೇ ಇರೋದು. ನಾನು ಇವಳಿಗೆ ಕೂದಲು ಬಿಡಲ್ಲ ಅಂದರೆ ನನಗೆ ತಿಕ್ಕಿ ಸ್ನಾನ ಮಾಡಿಸೋದೆಲ್ಲ ಹಿಂಸೆ ಆಗುತ್ತೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ. ನಿಮ್ಗೆ ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಕೂಡ. ಹಾಗಾಗಿ ನಾನು ಏನು ಮಾಡಿಬಿಡ್ತೀನಿ ಅಂದರೆ ಹೇರ್ ಕಟ್ ಮಾಡಿಬಿಡ್ತೀನಿ. ಅವಳಿಗೆ ಸ್ವಲ್ಪ ದಿನ ಆದಮೇಲೆ ನಾನೇ ಅವಳಿಗೆ ಹೇರೆಲ್ಲ ಕಟ್ ಮಾಡೋ ಅಂಥದ್ದು, ಎಲ್ಲೂ ಹೊರಗಡೆ ಕಟ್ ಮಾಡಿಸಲ್ಲ. ಹಾಗಾಗಿ ಏನು ಮಾಡ್ತೀನಿ ಅಂದರೆ ನಾನೇ ಕಟ್ ಮಾಡಿಬಿಟ್ಟಿರ್ತೀನಿ. ಅವಳಿಗೆ ಏನೋ ಹೇರ್ ಬೆಳೆಸ್ಕೋಬೇಕು ಅಂತ ತುಂಬಾ ಆಸೆ ಆಗಿದೆ. ಹಾಗಾಗಿ ಹೇಳ್ತಾ ಇದ್ಲು ಏನಾದರೂ ನನಗೆ ಕೂದಲು ಬೆಳಿಬೇಕು ಏನಾದರೂ ಮಾಡಿ ಮಾಡಿ ಅಂತ. ಹಾಗಾಗಿ ನಾನಿಲ್ಲಿ ಸರಿ ಮೆಂತ್ಯ ಸ್ವಲ್ಪ ನಮಗೆ ನಮ್ಮಮ್ಮ ನಾವು ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗೋ ಟೈಮಲ್ಲೆಲ್ಲ ಮೆಂತ್ಯನೇ ಹಚ್ತಾ ಇದ್ದಿದ್ದು. ಆ ಮೆಂತ್ಯ ಹಚ್ಚೋರು ಕೂದಲು ಬೆಳೆಯುತ್ತೆ ಅಂತಲೇ ನಮ್ಮಮ್ಮ ಹಚ್ತಾ ಇದ್ದಿದ್ದು. ನನಗೆ ಅದೊಂದು ಐಡಿಯಾ ಬಂತು. ಮತ್ತು ಕೂದಲು ಇದು ಮೆಂತ್ಯ ತಂಪು ಕೂಡ ಅಲ್ವಾ. ಹಾಗಾಗಿ ನಾನು ಇಲ್ಲಿ ಹಚ್ಚೋಣ ಅಂತ ಹೇಳಿ ಹಚ್ತಾ ಇದ್ದೀನಿ. ನಾನು ಸ್ವಲ್ಪನೇ ಮೆಂತ್ಯನ ನೆನೆಸ್ಬೇಕಾಗಿತ್ತು. ಇಲ್ಲಿ ತುಂಬಾ ಜಾಸ್ತಿ ನೆನೆಸ್ಬಿಟ್ಟಿದ್ದೀನಿ. ಅದು ನೋಡಿದ್ರೆ ತುಂಬಾ ಜಾಸ್ತಿ ಆಗೋಗಿದೆ. ನಾನು ಹಾಕ್ಕೊಂಡಾದ್ಮೇಲೆ ಮತ್ತೆ ಧನುಷ್ ಬಂದುಬಿಟ್ಟು ನನಗೂ ಸ್ವಲ್ಪ ಹಾಕ್ಕೊಡಿ ಮಮ್ಮಿ ಅಂತ ಹೇಳ್ದ. ಅವನಿಗೂ ಹಾಕ್ಕೊಟ್ಟೆ ಮತ್ತು ಇಂಚರಂಗೂ ಹಾಕ್ದೆ. 3 ಜನನೂ ಕೂಡ ಹಾಕ್ಕೊಂಡ್ವಿ. ನಮ್ಮ ಪಾಪು ಬಂದು ನೋಡ್ತಾ ಇದ್ದ, ಬಾ ನಿನಗೂ ಹಾಕ್ಕೊಡ್ತೀನಿ ಅಂತ ಹೇಳ್ದ. ಅವ್ನಿಗೆ ಅದನ್ನು ನೋಡಿಬಿಟ್ಟೆ ಒಂಥರ ಅಸಹ್ಯ ಫೀಲು. ಹಾಗಾಗಿ ಅವನು ಹಾಕ್ಸ್ಕೊಳ್ಳಿಲ್ಲ. ನಾವು 3 ಜನನೂ ಕೂಡ ಹಾಕ್ಕೊಂಡ್ವಿ. ಫಸ್ಟು ಅವಳಿಗೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಬಟ್ಟೆಗಳಿಂದ ಸ್ವಲ್ಪ ನೆನೆಸಿದ್ನಲ್ಲ ಅದು ಎಲ್ಲ ಅಷ್ಟರಲ್ಲಿ ನೆಂದಿರುತ್ತೆ, ಹ್ಯಾಂಡ್ ವಾಶ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಫಸ್ಟು ಇಲ್ಲಿ ಎಲ್ಲರಿಗೂ ಹಾಕ್ತಾಯಿದ್ದೀನಿ. ನೋಡಿ ಅದೆಲ್ಲ ಮೇಲೆ ಬಿದ್ದಿರುತ್ತಲ್ವ, ಅವ್ರಿಗೊಂಥರ ಮೇಲೆಲ್ಲ ಬೀಳೋದು ಒಂಥರ ಇರಿಟೇಷನ್ ಆದಂಗೆ ಆಗ್ತಾ ಇರುತ್ತೆ. ಆದರೂ ಅವಳು ಕೂದಲು ಬೆಳೆಸ್ಕೋಬೇಕು ಅಂತ ಇಷ್ಟ ಅಲ್ವಾ, ಹಾಗಾಗಿ ಹಾಕ್ಸ್ಕೊಳ್ತಾಳೆ ಅಷ್ಟೇ. ಇಲ್ಲಿ ನೋಡಿ ನಾನು ಹಾಕ್ಕೊಂಡು ಬಂದೆ. ಇವಾಗ ಅವಳಿಗೂ ಹಾಕಿ ನಾನು ಹಾಕ್ಕೊಂಡೆ ಮತ್ತು ಧನುಷ್ಗೂ ಕೂಡ ಹಾಕಿದ್ದು. ಇಲ್ಲಿ ಇವಾಗ ಹೇರ್ ವಾಶ್ ಮಾಡಿಕೊಂಡು ಅಂದರೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ಇಲ್ಲಿ ಸಿಕ್ಬಿಡ್ಸೋಣ ಅಂತ. ಅದು ಏನಾಗುತ್ತೆ ಅಂದರೆ ಹೇರ್ ವಾಶ್ ಮಾಡಿದಾಗ ಅಷ್ಟು ಕಂಪ್ಲೀಟಾಗಿ ಹೋಗಿರಲ್ಲ. ಮೆಂತ್ಯ ಏನಿರುತ್ತೆ ಅದು ಕೂದಲಿಗೆ ಅಂಟ್ಕೊಂಡಿರುತ್ತೆ. ಅದು ಡ್ರೈ ಆದಮೇಲೆ ಒಂದು ಸಲ ನೀಟಾಗಿ ಒದ್ರು ಬಿಟ್ಟರೆ ಕೂದಲನ್ನ ಎಲ್ಲ ಕಂಪ್ಲೀಟಾಗಿ ಹೊರಟೋಗುತ್ತೆ. ಇಲ್ಲಿ ನಾನೇ ಅವಳಿಗೆ ಅದಕ್ಕೆ ಹೇರೆಲ್ಲ ಸ್ವಲ್ಪ ಬಾಚಿ ಎಲ್ಲ ಇದು ಮಾಡಿ ಕೊಡ್ತಾಯಿದ್ದೀನಿ. ನಮಗೂ ನಮ್ಮಮ್ಮ ಈ ಥರ ಹಾಕ್ತಾಯಿದ್ರು, ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂತ ಹಾಕ್ತಾಯಿದ್ರು. ಏನು ಅಂದರೆ ಅಮ್ಮಂದಿರು ತಲೆಗೆ ಎಣ್ಣೆ ಹಚ್ಚಿ ಬಾಚಬೇಕಿದ್ರೆ ಕೂದಲು ತುಂಬಾ ಚೆನ್ನಾಗಿರುತ್ತೆ. ನಾವೇ ಯಾವಾಗ ನಮಗೆ ಬೇಕಾದಂಗೆ ಸ್ಟೈಲ್ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಂಡ್ಬಿಡ್ತೀವಿ ನೋಡಿ, ಆವಾಗ ಈ ಥರ ಪೊರ್ಕೆ ಥರ ಆಗುತ್ತೆ ಅಂತಲೇ ಹೇಳ್ಬೋದು. ನನಗೆ ನಮ್ಮಮ್ಮ ಇಲ್ಲಾಂದರೆ ನಮ್ಮ ಅಕ್ಕ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಬಾಚಿ ಬದನೇಕಾಯಿ ಜಡೆ ಹಾಕಿ ಕಳಿಸ್ತಾ ಇದ್ದಿದ್ದು. ಆವಾಗೆಲ್ಲ ಚೆನ್ನಾಗಿತ್ತು ನನ್ನ ಕೂದಲು ಸ್ಕೂಲ್ಗೆ ಹೋಗ್ಬೇಕಿದ್ರೆಲ್ಲ. ಮತ್ತು ನಾನು ಯಾವಾಗ ಕಾಲೇಜ್ಗೆ ಅಂತ ಹೋಗೋದಕ್ಕೆ ಶುರು ಮಾಡಿಕೊಂಡೆ ನೋಡಿ, ಆವಾಗ ನನ್ನ ಕೂದಲೆಲ್ಲ ಕಟ್ ಮಾಡಿಕೊಂಡು ಅದು ಇದು ಅಂತ ಹೇಳ್ಬಿಟ್ಟು ಕೂದಲೆಲ್ಲ ಹಾಳಾಗೋಯ್ತು. ಮತ್ತು ನನ್ನ ಮಗನ ಪ್ರೆಗ್ನೆಂಟಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಕೂದಲು, ಮತ್ತು ತುಂಬ ಸಣ್ಣ ಆಗ್ತಾಯಿತ್ತು. ಹಾಗಾಗಿ ಎಲ್ಲ ಕಟ್ ಮಾಡಿಸ್ಬಿಟ್ಟೆ. ತುಂಬ ಲೆಂತಿಯಾಗೇ ಇತ್ತು ನನ್ನ ಮಗನ ಪ್ರೆಗ್ನೆಂಟಲ್ಲಿ. ತುಂಬ ಸಣ್ಣ ಅಂದರೆ ಅದೇನೋ ಮಕ್ಕಳು ಮುಖ ನೋಡಿ ನಗುವಾಗ ಕೂದಲು ಉದುರೋಗುತ್ತೆ ಅಂತ ಹೇಳ್ತಾರೆ. ನನಗೂ ಫುಲ್ಲು ಕೂದಲೆಲ್ಲ ಉದುರೋಗಿತ್ತು. ಮತ್ತು ನನ್ನ ಮಗನಿಗೆ 1 ಇಯರ್ ಆದಮೇಲೆ ನಾನು ಕೂದಲನ್ನ ಕಟ್ ಮಾಡಿಸಿದೆ. ಹಾಗೆಯೇ ಇವತ್ತಿನ ವೀಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.